ನಾನು ಯಾವತ್ತು ಓನ್ ವಾಯ್ಸ್ ಅಲ್ಲಿ ವಿಡಿಯೋ ಮಾಡಿಲ್ಲ, ಅದು ನಿಮ್ಗೂ ಗೊತ್ತಿರುತ್ತೆ. ಬಟ್ ಇವತ್ತು ಮಾಡ್ಬೇಕು ಅನ್ಸಿದೆ. ಏನಂದ್ರೆ ನಿಮ್ಗೆ ಗೊತ್ತಿರುತ್ತಲ್ಲ, ಇವಾಗ ಮಂಜು ಅವ್ರದ್ದು ಒಂದು ವಿಷಯ ನಡೀತಾ ಇದೆ. ಅದು ಫೇಕೋ ನಿಜ ನನ್ಗಂತೂ ಗೊತ್ತಿಲ್ಲ, ನಿಮ್ಗೂ ಗೊತ್ತಿರಲ್ಲ. ಅಂಡ್ ವಿಡಿಯೋ ಮಾಡಿದ್ದಾರೆ ಗೊತ್ತಾ, ಅವ್ರಿಗೂ ಗೊತ್ತಿರಲ್ಲ. ಯಾಕಂದ್ರೆ ಅವ್ರ ಸ್ಪಾಟ್ ಅಲ್ಲೇ ಇಲ್ಲ ಅಂತ ಅವರು ಹೇಳಿದ್ದಾರೆ. ಅವ್ರ ತಮ್ಮನೋ ತಂಗಿಯಿಂದ ವಿಷಯ ಬಂದಿದ್ದು ಅಂತ. ಇವಾಗ ಅಲ್ಲೊಂದು ನಂದೇ ಪಬ್ಬಿದ್ದು ನನ್ಗೊಂದು ಇನ್ಸಿಡೆಂಟ್ ಆಗಿದೆ ಅಂದ್ರೆ ನನಗೆ ಗೊತ್ತಿರೋರು ಇಮಿಡಿಯೇಟ್ ನನಗೆ ಕಾಲ್ ಮಾಡಿ ಹೇಳ್ತಿದ್ರು, ಇಲ್ಲ ಬೇರೆ ಒಂದು ಆಕ್ಷನ್ಸ್ ತಗೊಂತಿದ್ರು. ಬಟ್ ಅವ್ರು ಏನು ಮಾಡಿಲ್ಲ. ಏನ್ ಮಾಡಿದ್ದಾರೆ ಅಂದ್ರೆ ವಿಡಿಯೋ ಮಾಡಿದ್ದಾರೆ. ಏನಕ್ಕೆ? ಲೈಕ್ಸ್ ಫಾಲೋವರ್ಸ್ಗ. ಒಂದ್ ಇನ್ಸಿಡೆಂಟ್ ಆಗಿದೆ ಅಂದ್ರೆ ಫಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು, ಇಲ್ಲ ಇವ್ರ ಮೇಲೆ ಏನಾದ್ರು ಒಂದು ಆಕ್ಷನ್ ತಗೋಬೇಕಾಗಿತ್ತು. ಅವ್ರದ್ ಮಾಡಿಲ್ಲ, ವಿಡಿಯೋ ಮಾಡಿ ಬಿಟ್ಟಿದ್ದಾರೆ. ಎಲ್ಲಾ ಜನಗೂ ಗೊತ್ತಾಗೋತರ ವಿಡಿಯೋ ಮಾಡಿದ್ದಾರೆ. ಓಕೆ, ಕ್ಲಾರಿಟಿ ಕೊಟ್ಟಿದಾರಾ? ಇಲ್ಲ. ಇಲ್ಲ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದಾರಾ? ಇಲ್ಲ. ಇಲ್ಲ ಅಲ್ಲಿ ಏನ್ ನಡೆದಿದೆ CCTV ಫುಟೇಜ್ ಬಿಟ್ಟಿದಾರ? ಅದು ಇಲ್ಲ. ಅದೇನು ಇಲ್ದೇನೆ ಬಂದ್ಬಿಟ್ಟು ನೀನ್ ಹಂಗ್ ಮಾಡ್ದೆ, ಹಿಂಗ್ ಮಾಡ್ದೆ, ಹುಡ್ಗಿಗ್ ಅದ್ ಮಾಡ್ದೆ, ನಂಬರ್ ಕೇಳ್ದೆ ಅಂದ್ರೆ ಅದನ್ನ ಹೇಗ್ ನಂಬಕ್ಕಾಗುತ್ತೆ? ಕ್ವೆಶನ್ ಮಾಡಿದ್ರ ಪ್ರೂಫ್ ಏನಿದೆ ಅಂತ. ಅವ್ರು ಬಂದು ಏನೋ ಒಂದು ವಿಡಿಯೋ ಮುಂದೆ ಹೇಳಿದ್ರು ಅಂದ್ಬಿಟ್ಟು ನೀವ್ ಅದನ್ನ ನಂಬಿಟ್ಟಿದ್ದೀರಲ್ಲ. ಇನ್ನೊಂದ್ ಏನು ಅಂದ್ರೆ, ಇವಾಗ ಹೆತ್ತ ತಾಯಿ ಆದವ್ರಿಗೆ ಇವಾಗ ನನ್ ಮಗ ಬಗ್ಗೆ ಅಷ್ಟು ಅಪಪ್ರಚಾರ ನಡೀತಿದೆ ಅಂದಾಗ ಅವ್ರಿಗೂ ಕರುಳು ಸಂಕಟ ಆಗಲ್ವಾ, ಹರ್ಟ್ ಆಗಲ್ವಾ ಅವ್ರಿಗೆ? ಅವ್ರ ಹಂಗಿದ್ದು ಇವಾಗ ಇರೋ ಏನ್ ವಿಷಯ ಅಂತ ಕೇಳಕ್ ಅವ್ರಿಗೆ ಕಾಲ್ ಮಾಡಿದ್ರೆ ಅವ್ರು ಆ ಕಡೆಯಿಂದ ರೆಸ್ಪಾಂಡ್ ಯಾವ ತರ ಇರ್ಬೇಕಾಗಿತ್ತು? ಇಲ್ಲ ಅಮ್ಮ ಈ ತರ ಹಿಂಗ್ ಮಾಡಿದಾರೆ ನಿಮ್ ಮಗ, ಹಿಂಗ್ ಆಗಿದೆ ಅಂದಾಗ ಇವ್ರು ಒಂದ್ ಕಡೆ ಈ ಕಡೆ ಸೊಲ್ಯೂಷನ್ ಹುಡುಕಿನೋ, ಇಲ್ಲ ಅಮ್ಮ ನನ್ ಮಗ ತಪ್ಪು ಮಾಡಿದ್ರೆ ಸಾರಿ ಕೇಳಿಸ್ತೀನಿ ಆ ತರ ಎಲ್ಲ ಹೇಳಿದ್ದಾರೆ ಅಲ್ವಾ? ಹಂಗಿದ್ಮೇಲೆ ಅವ್ರು ಯಾಕೆ ಮಂಜುನೇ ಬೇಕು ನನ್ ತಮ್ಮಂದ್ರು ಮಾತಾಡ್ತಾರೆ? ಏನಕ್ಕೆ ಅದೆಲ್ಲ? ಈಗ ತಪ್ಪು ಇವ್ರದಿದ್ರು ಇಲ್ಲ ಅಂದ್ರು, ಈಗ ಅಮ್ಮ ಆದವ್ರು ಮಾತಾಡಿದಾರೆ ಅಂದ್ಮೇಲೆ ಇವ್ರು ಹೆಂಗ್ ಮಾತಾಡ್ಬೇಕಾಗಿತ್ತು? ಅವ್ರಂಗ್ ಮಾಡಿಲ್ಲ. ಅವ್ರು ಯಾರೋ ಹುಡುಗಿ ಹೇಳಿದ್ರು, ಅವ್ರ ಕ್ಯಾಮ್ರಾ ಮುಂದೆ ಬಂದು ಹೇಳ್ಬೋದಲ್ವಾ? ಇವ್ರ ಏನಕ್ಕೆ ಇಂಟರ್ಫಿಯರ್ ಆಗ್ಬೇಕು? ಈಗ ಇವ್ರ ಅಮ್ಮ ಮಾತಾಡಂಗಿಲ್ಲ, ಇವ್ರ ಅಮ್ಮ ಹತ್ರ ಮಾತಾಡಲ್ಲ ಅಂದ್ರೆ ಇವಾಗ ಇವ್ರು ಯಾರೋ ರೀಲ್ ಮಾಡಿ ಬಿಟ್ಟಿದಾರಲ್ಲ, ಅವರು ಮಾತಾಡ್ಬಾರ್ದು, ಆ ಹುಡುಗಿ ಬಂದ್ ಮಾತಾಡ್ಬೇಕಲ್ವಾ? ತಮ್ಮಂದ್ರು ಅಂದ್ರೆ ಇಲ್ಲಿ ರೌಡಿಸಮ್ ಏನಾದ್ರು ಮಾಡ್ಬೇಕು ಅಂತ ಅನ್ಕೊಂಡಿದಾರ ಇಲ್ಲಿ? ಒಂದು ಪ್ರಾಬ್ಲಮ್ ಇತ್ತು, ಪೂಜೆ ಎಲ್ಲ ಮಾಡಿಸ್ದೆ. ಸ್ವಲ್ಪ ದಿವಸದಲ್ಲಿ ನಂದು ಅದು ಪ್ರಾಬ್ಲಮ್ ಸಾಲ್ವ್ ಆಯ್ತು. ಅದಕ್ಕೆ ನಾನು ಯಾವಾಗೂ ಇಲ್ಲಿ ಬರ್ತಾ ಇರ್ತೀನಿ. ಇಲ್ಲಿಗೆ ಬಂದ್ಮೇಲೆ ನಾನು ಏನೇನು ಅನ್ಕೊಂಡಿದ್ದೆ ಅದು ಎಲ್ಲನೂ ಆಗ್ತದೆ. ನನ್ನ ಪ್ರಾಜೆಕ್ಟ್ಸ್ಗಳಾಗಿರ್ಬೋದು ಆಗ್ತಿದೆ, ಆರೋಗ್ಯದ ಸಮಸ್ಯೆ ಎಲ್ಲನೂ ತುಂಬಾ ನಿರ್ವಿಘ್ನವಾಗಿ ಹೋಗ್ತಿದೆ. ಅನ್ಕೊಂಡಿದ್ದಂಗೆ ಆಗಿದೆ, ಯಾವತ್ತೂ ಅವ್ರ ಕೈ ಬಿಟ್ಟಿಲ್ಲ.